ಪರಶುರಾಮ ಥೀಮ್ ಪಾರ್ಕಿನ ಇವತ್ತಿನ ಪರಿಸ್ಥಿತಿಗೆ ನೇರವಾಗಿ ಉದಯ್ ಕುಮಾರ್ ಶೆಟ್ಟಿಯೇ ಕಾರಣ. ಇದಕ್ಕೆ ಇನ್ಯಾರು ಹೊಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಇನ್ಯಾರು ಹೊಣೆಗಾರ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಥೀಮ್ ಪಾರ್ಕ್ ಸರಿ ಇಲ್ಲ ಅಂತ ಹೇಳಿ ಗೊಬ್ಬರ ಹೊಡೆದವರು ಅವರೇ, ಅದನ್ನ ಸರಿ ಮಾಡಬೇಕು ಅಂತೇಳಿ ಶಿಲ್ಪಿ ಬಂದಾಗ ರಸ್ತೆಗೆ ಮಣ್ಣ ಹಾಕ್ತಾರೆ ಅವರೇ, ಸರಿ ಇಲ್ಲ ಅಂತೇಳಿ ಕಮಿಟಿ ರಚನೆ ಮಾಡಿದ್ದು ಕಾಂಗ್ರೆಸ್, ನಂತರ ಸಮಿತಿಯನ್ನು ವಿಸರ್ಜನೆ ಮಾಡಿದ್ದು ಕಾಂಗ್ರೆಸ್, ಈಗ ಕೋರ್ಟಿಗೆ ಹೋಗಿರೋರು ಅವರೇ. ಇಲ್ಲಿ ಯಾವ ಹೊಣೆ ಆಗ್ಯಾರ? ಬಹಳ ಇದರಲ್ಲಿ ವಿಚಿತ್ರ, ಎಲ್ಲ ಮಾಡೋದು ಅವರೇ. ಪರಶುರಾಮ ಥೀಮ್ ಪಾರ್ಕಿನ ವಿರುದ್ಧ FIR ಮಾಡಿದ್ದು ಯಾರು? ಕಾಂಗ್ರೆಸ್ಸಿನ ಸಮಿತಿ. ಅದನ್ನ ವಿಸರ್ಜನೆ ಯಾವ ಕಾರಣಕ್ಕೆ ಮಾಡಿದ್ರು? ಈಗ ರಸ್ತೆ ಮಣ್ಣ ಹಾಕಿದವರು ಯಾಕೆ ಕೋರ್ಟಿಗೆ ಹೋದ್ರು? ಹಣ ಬಿಡುಗಡೆ ಮಾಡೋದನ್ನ ಯಾಕೆ ತಡೆದ್ರು? ಅವತ್ತಿನ ಉಪಮುಖ್ಯಮಂತ್ರಿಗಳು ಗಾಂಧಿ ಮೈದಾನಕ್ಕೆ ಬಂದು ಮುಂದಿನ ಚುನಾವಣೆ ತನಕ ಇಡ್ತೀವಿ ಅಂತ ಯಾಕೆ ಹೇಳಿದ್ರು? ನಾನು ಅವತ್ತು ಹೇಳಿದೆ, ಪರಶುರಾಮ ಥೀಮ್ ಪಾರ್ಕ್ ಬಿಜೆಪಿಗೆ ಚುನಾವಣೆ ವಸ್ತು ಅಲ್ಲ, ನಮಗೊಂದು ಪ್ರವಾಸೋದ್ಯಮದ ವಸ್ತು. ಪರಶುರಾಮ ಥೀಮ್ ಪಾರ್ಕ್ ಕಾಂಗ್ರೆಸ್ ಚುನಾವಣೆ ವಸ್ತು ಆಗಿರ್ಬೋದು, ನಮಗೆ ಚುನಾವಣೆ ವಸ್ತು ಅಲ್ಲ. ಮತ್ತೆ ನಾವು ಮುಂದಿನ ಚುನಾವಣೆಯನ್ನು ಬಳಸ್ಕೊಳ್ಳೋ ಪ್ರಶ್ನೆ ಇಲ್ಲ, ನಮಗೆ ಚುನಾವಣೆ ವಸ್ತು ಅಲ್ಲ. ಆದ್ರೆ ನಾವೇನು ಅಂತ ಕೇಳಿದ್ರೆ ಪ್ರವಾಸೋದ್ಯಮಕ್ಕೆ ತೆಗೆದುಕೊಳ್ಬೇಕಿತ್ತು ಅಂತ ನಾವು ಅವತ್ತೇ ಹೇಳಿದ್ವಿ. ಉಡುಪಿಯ ಪರ್ಯಾಯಕ್ಕೆ ಅದನ್ನ ಅಟ್ಲೀಸ್ಟ್ ಅದನ್ನ ರೆಡಿ ಮಾಡಿಕೊಡಿ ಅಂತ ಕೇಳಿದ್ವಿ, ಆಗ್ಲಿಲ್ಲ. ಈಗ ಮಸ್ತಕಾಭಿಷೇಕ ಕೊತ್ತಿಗಾದ್ರೂ ಕೂಡ ಅದು ಓಪನ್ ಆಗಬೇಕು ಅಂತ ಕೇಳ್ತಿದೀವಿ. ನಿಮಗೆ ವಿಘ್ನ ಸಂತೋಷಿಗಳಿಗೆ ಪರಶುರಾಮ ಥೀಮ್ ಪಾರ್ಕು ಬೇಡ, ಯಕ್ಷರಣ್ಯನೂ ಬೇಡ, ಎಣ್ಣೆ ಒಳ್ಳೆ ಪ್ರಾಜೆಕ್ಟು ಬೇಡ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಆಗುತ್ತೆ?